ನಾನು ಧರ್ಮೇಂದ್ರ, ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಮಾತಾಡೋದು. ಈ ದಿನ ನಾವು ಪಾರಂಡಳ್ಳಿಯಲ್ಲಿ ಕೆಜಿಎಫ್ ತಾಲೂಕು ಬೇತ್ಮಂಗಲ ಹೋಬಳಿ ಪಾರಂಡಳ್ಳಿ ಗ್ರಾಮದ ಸರ್ವೆ ನಂಬರ್ 41/5 1 ಎಕರೆ ಮತ್ತೆ 41/4 39 ಕುಂಟೆ ಇದು ಅನಧಿಕೃತವಾಗಿ ಕಟ್ಟಿದ್ರು. ಅವ್ರಿಗೆ ನಾವು ಕಾಲಾವಕಾಶ 3 ಬಾರಿ ಕಾಲಾವಕಾಶ ಕೊಟ್ಟಿದ್ರು ಸಹ ಅವ್ರು ಬಂದು ನಮ್ಮಲ್ಲಿ ರೆಗ್ಯುಲೈಸ್ ಮಾಡಿಸ್ಕೊಂಡಿಲ್ಲ. ಕನ್ವರ್ಷನ್ ಆದ್ರೂ ಸಹ ನಮ್ಮಲ್ಲಿ ಅಥಾರಿಟಿಯಲ್ಲಿ ಪರ್ಮಿಷನ್ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಅವ್ರಿಗೆ ಸುಮಾರು ಸರಿ ನಾವು ತಿಳಿಸಿದ್ರು, ನೋಟಿಸ್ ಜಾರಿ ಮಾಡಿದ್ರು ಬಂದಿಲ್ಲ. ಹಾಗೆ ನಮ್ಮ ಮಾರ್ಚ್ 23ನೇ ತಾರೀಕಂದು ನಮ್ಮ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಡೆಮಾಲಿಷನ್ ಮಾಡ್ಬೇಕಂತ ಎಲ್ಲ ಅಧ್ಯಕ್ಷರ ಮೂಲಕ ಎಲ್ಲ ಸದಸ್ಯರು ಅಧ್ಯಕ್ಷರೆಲ್ಲ ತೀರ್ಮಾನದಿಂದ ನಾವು ಅದನ್ನ ಲಾಸ್ಟ್ ವೀಕ್ ಮಾಡಕ್ಕೆ ಪ್ರಯತ್ನ ಪಟ್ವಿ. ಆದ್ರೂ ಅವ್ರೊಂದು ರಿಕ್ವೆಸ್ಟ್ ಲೆಟರ್ ಕೊಟ್ರು, ಇಲ್ಲ ನಾವು ಬಂದು ಮಾಡ್ಕೊಳ್ತೀವಿ ಅಂತ. ಆದ್ರೂ 1 ವೀಕ್ ಆದ ನಂತರನು ಸಹ ಬರ್ಲಿಲ್ಲ ಅವರು. ಹಾಗಾಗಿ ಇವತ್ತು ದಿನ ನಾವು ಇದನ್ನೆಲ್ಲ ಅನಧಿಕೃತ ಬಡಾವಣೆಗಳನ್ನೆಲ್ಲ ತೆರವು ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ಪ್ರಾವಿಷನ್ ಇದ್ರೂ ಸಹ ಕನ್ವರ್ಷನ್ 23 ಮಾಡ್ಕೊಂಡ್ಮೇಲೆ ನಮ್ಮಲ್ಲಿ ಲೇಔಟ್ ಮಲ್ಟಿ ಲೇಔಟ್ ಮಾಡ್ಕೊಳ್ಬೇಕಾಗಿತ್ತು. ಮಲ್ಟಿ ಲೇಔಟ್ ಮಾಡ್ಕೊಳ್ಳಿ ಅಂತ ನಾವು ನೋಟಿಸ್ ಜಾರಿ ಮಾಡಿದ್ರು, ಮಾಡಿಲ್ಲ. ಹಾಗಾಗಿ ಇವತ್ತು ತೆರವು ಮಾಡ್ತಾ ಇದೀವಿ ಇದನ್ನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥದ್ದು ಅನಧಿಕೃತ ಬಡಾವಣೆನ ಬೆಳೆಯಕ್ ಬಿಡಬಾರ್ದು. ಯಾಕಂದ್ರೆ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ 16 ಗ್ರಾಮ ಪಂಚಾಯತಿ ಸೇರುತ್ತೆ ಇಲ್ಲಿ. ಈ ಗ್ರಾಮ ಪಂಚಾಯತಿ ಪಿಡಿಒಗಳು ಈ ಗ್ರಾಮ ಪಂಚಾಯತಿ ಲಿಮಿಟ್ಸ್ ನಲ್ಲಿ ಎಲ್ಲ ಅನಧಿಕೃತನ ತಡೆಗಟ್ಟಬೇಕು ಫಸ್ಟ್. ಹಾಗಾಗನೇ ಇವಾಗ ಬೆಳವಣಿಗೆ ಆಗುತ್ತೆ. ನೋಡಿ, ಇದು 15 ಮೀಟರ್ ಮಾಸ್ಟರ್ ಪ್ಲಾನ್ ನಲ್ಲಿ ರಸ್ತೆ ಇದೆ, ಅದ್ರಲ್ಲಿ ಅರ್ಧ ಬಿಟ್ಟಿದ್ದಾರೆ. ಹಂಗೆ ಇದು ಅನಧಿಕೃತ ಅದು P&S ಸಾರ್ವಜನಿಕ ಅರೆ ಸಾರ್ವಜನಿಕ ಜಾಗದಲ್ಲಿ ಕಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ರು ಸಹ ಕನ್ವರ್ಷನ್ ಮಾಡ್ಕೋಬೇಕು, ರೆಡ್ ಝೋನ್ ಅಲ್ಲಿ ಇರೋದ್ರಿಂದ ಮಾಡಬೇಡಿ ಅಂತ ಅಂದ್ರೂ ಪೊಲೀಸರು ಇನ್ಫಾರ್ಮ್ ಮಾಡಿದ್ರು ಸಹ ಅವರು ಕಾಂಕ್ರೀಟ್ ಹಾಕೊಂಡು ಎಲ್ಲ ಮಣ್ಣು ಮುಚ್ಚಿದ್ದಾರೆ. ಇವರು 41/5 ಇವರು ಕನ್ವರ್ಷನ್ ಮಾಡ್ಕೊಂಡು ನಮ್ಮ ಹತ್ರ ಬಂದಿಲ್ಲ. ಹಾಗೆ ಖಾತೆ ಮಾಡಕ್ಕೆ ಪ್ರಯತ್ನ ಪಟ್ರು, ಅಲ್ಲಿ ಖಾತೆ ಮಾಡ್ಲಿಲ್ಲ. ಆದ್ರೂ ನಮ್ಮ ನೋಟಿಸ್ ಜಾರಿ ಮಾಡಿ ಇವತ್ತು ಡೆಮಾಲಿಷಿಂಗ್ ಮಾಡ್ತಾ ಇದ್ವಿ. ಅಧ್ಯಕ್ಷರು ಅವರು ಬೆಳಗ್ಗೆ ಹೇಳಿದ್ರು, ಅವರು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರು ಬಂದಿಲ್ಲ. ನಾವು PDO ಎಲ್ಲಾರು ಸೇರಿ PDO ಮತ್ತೆ ಇಒ ಅವ್ರಿಗೆ ಲೆಟರ್ ಕೊಟ್ಟಿದ್ದು, ಎಲ್ಲಾರ್ಗು ಮಾಹಿತಿ ತಿಳಿಸ್ಬಿಟ್ಟು ಇವತ್ತು ಪೊಲೀಸ್ ಅವರು ಬಂದಿದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಸಹಕಾರ ಇದೆ. ಹಾಗೆ ಈ ದಿನ ನಾವು ಡೆಮಾಲಿಷಿಂಗ್ ಮಾಡ್ತಾ ಇದೀವಿ. ಅವ್ರು ಬಂದು ಪರ್ಮಿಷನ್ ತಗೊಂಡು ಮಾಡ್ಕೋಬಹುದು. ಕನ್ವರ್ಷನ್ ಆಗಿದೆಯಲ್ಲ, ನಮ್ಮಲ್ಲಿ ಫೀಸ್ ಕಟ್ಬಿಟ್ಟು ರೆಗ್ಯುಲೈಸ್ ಮಾಡ್ಕೊಳಕ್ ಪ್ರಾವಿಷನ್ ಇದೆ, ಬಂದ್ ಮಾಡ್ಕೊಳ್ಬಹುದು. ಸಾರ್ವಜನಿಕರಿಗೆ ನನ್ಗೆ ಯಾಕೆ ಇದು ತುಂಬಾ ಬೇಜಾರಾಗತ್ತೆ ಅಂತಂದ್ರೆ, ಅನಧಿಕೃತ ರೆವಿನ್ಯೂ ಜಾಗ ಒಬ್ಬ ಬಡವ, ಒಬ್ಬ ರೈತರ ನಮ್ಮ ಹತ್ರ ಒಬ್ರು ಮೇಷ್ಟ್ರು ಬಂದು ನನ್ನ ಹತ್ರ ಕೇಳಿದ್ರು, ಒಂದ್ ಸೈಟ್ ತಗೊಂಡಿದ್ದೀನಿ ಸರ್, ಬಿಲ್ಡಿಂಗ್ ಪರ್ಮಿಷನ್ ಕೊಡಿ ಅಂತಂದ್ರು. ನಾವು ಡಾಕ್ಯುಮೆಂಟ್ ಚೆಕ್ ಮಾಡಿ ನೋಡಿದಾಗ ಅದು ಅನಧಿಕೃತ ಬಡಾವಣೆ. ಒಬ್ಬ ಮೇಷ್ಟ್ರು ಇಡೀ ಜೀವಮಾನ ಎಲ್ಲ ಸಂಪಾದನೆ ಮಾಡಿ ಒಂದ್ ಸೈಟ್ ತಗೊಳ್ಬೇಕಂದ್ರೆ ಕಷ್ಟ. ಅಂತದ್ರಲ್ಲಿ ತಗೊಂಡಿರೋದು ಈ ತರ ನಾವು ಬಿಲ್ಡಿಂಗ್ ಪರ್ಮಿಷನ್ ಕೊಡಲ್ಲ ಅಂದಾಗ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ನನಗೆ ಅದು ತುಂಬಾ ಇದಾಯ್ತು, ಬೇಜಾರಾಯ್ತು. ಈ ತರ ನಿಲ್ಸ್ಬೇಕು, ಇದು ಅನಧಿಕೃತ ಬಡಾವಣೆ ನಿಲ್ಸ್ಬೇಕು ಅಂತ 23ರಲ್ಲಿ ನಾನು ಡಿ.ಸಿ ಸಾಹೇಬ್ರಿಗೆ ಆಗಿನಿದ್ದ ಅಕ್ರಮ್ ಪಾಷಾ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡೆ. ಈ ಅನಧಿಕೃತ ಬಡಾವಣೆನೆಲ್ಲ ತೆರವು ಮಾಡ್ಬೇಕು ಅಂತ ಒಂದ್ ಮನವಿ ಪತ್ರ ಕೊಟ್ಟೆ. ಅವಾಗ ಎಲ್ಲ ಖಾತೆ ಆಗೋಗ್ಬಿಟ್ಟಿದ್ದು ಬಡಾವಣೆಗಳು, ಸುಮಾರು ಬಡಾವಣೆಗಳು ಅದೆಲ್ಲ ಖಾತೆ ಆಗಿತ್ತು. ಖಾತೆ ಆಗಿರೋದ್ರಿಂದ ಬೇಡ, ಇದು ನಾವು ಟ್ರಾನ್ಸಾಕ್ಷನ್ 1 to 1 ಆಗೋಗಿರೋದ್ರಿಂದ ನಾವು ಅದನ್ನ ಇವಾಗ ಏನು ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರು. 2024 ಜನವರಿಯಲ್ಲಿ PDOಗಳು ಇಒಗಳನ್ನೆಲ್ಲ ಕರೆಸಿ, ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾ ಸರ್ ಇದ್ದಾಗ ಅವರು ಹೇಳಿ, ಯಾರು ಕೂಡ ಅನಧಿಕೃತ ಬಡಾವಣೆನ ಮಾಡಬಾರ್ದು, ಖಾತೆ ಮಾಡಿಕೊಡ್ಬಾರ್ದು ನೀವು ಅಂತ ಹೇಳಿ ಅವತ್ತು ಆದೇಶ ಮಾಡಿದ್ರು. ಆಗಿಂದ ಅವತ್ತಿಂದನೂ ಯಾರು ಸಹ ಮಾಡ್ಲಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಬ್ಲಾಕ್ 11B ಖಾತೆನೆ ಬ್ಲಾಕ್ ಮಾಡಿರೋದ್ರಿಂದ ಯಾರು ಮಾಡ್ತಾ ಇಲ್ಲ. ಹಾಗಾಗಿ ಇವಾಗ ಬಡವರಿಗೆ ಅವ್ರ ಸೈಟ್ ತಗೊಳ್ಬೇಕಂದ್ರೆ ಅವರು ಒಬ್ಬ ಅಡ್ವೊಕೇಟ್ ವಕೀಲನ ಕಾಂಟ್ಯಾಕ್ಟ್ ಮಾಡ್ಬೇಕು, ಇಲ್ಲ ನಮ್ಮ ಪ್ರಾಧಿಕಾರ, ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಯೋಜನಾ ಪ್ರಾಧಿಕಾರ ಅಂತ ಅಧಿಕಾರಿಗಳನ್ನ ಹೋಗಿ ಮೀಟ್ ಮಾಡಿ ಪ್ರೊಸೀಜರ್ ಏನಿದೆ, ಇದು ಸೈಟ್ ತಗೋಬೇಕು ಬೇಡವಾ ಅಂತ ಕೇಳಿ ತಗೊಂಡ್ರೆ ಅವ್ರಿಗೆ ಅನುಕೂಲ ಆಗತ್ತೆ. ಇಲ್ಲಾಂದ್ರೆ ಅನಧಿಕೃತ ಇರೋದನ್ನ ತಗೊಂಡು ಅವ್ರಿಗೆ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದಿಲ್ಲ. ಹಾಗಾಗಿ ಅವ್ರಿಗೆ ತೊಂದರೆ ಆಗುತ್ತೆ. ಅದನ್ನ ಯಾವ್ದೇ ಒಂದು ಸೈಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಇನ್ ಮುಂದೆ ಜನಗಳು ಅಥಾರಿಟಿಗೆ ಬಂದು ಪರ್ಮಿಷನ್ ಆಗಿದ್ಯಾ ಇಲ್ವಾ ಲೇಔಟ್ ಅಂತ ತಿಳ್ಕೊಂಡು ತಗೊಂಡ್ರೆ ಒಳ್ಳೇದಾಗತ್ತೆ.